ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾಡ್ತಾಯಿದ್ದೀವಿ ಗಿರ್ಮಿಟ್ಟು. ಒನ್ ಮೋರ್ ಫೇಮಸ್ ಉತ್ತರ ಕರ್ನಾಟಕ ಸ್ಟೈಲು ಗಿರ್ಮಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಾದ ಸಾಮಗ್ರಿಗಳು ಕಡಲೆಪುರಿ ಅಂದರೆ ಹಳ್ಳು ಅಂತೀವಿ ನಮ್ಮ ಕಡೆ. ಹಳ್ಳು ಬೇಕು. ಇದಕ್ಕೆ ಉಪ್ಪಿರೋದು ಮತ್ತು ಜೀರಿಗೆ ಸಾಸಿವೆ ತೊಗೊಂಡಿದ್ದೀವಿ. 1 ಟೇಬಲ್ ಸ್ಪೂನ್ ಅಷ್ಟು. ಸ್ವಲ್ಪ ಕರಿಬೇವು ತೊಗೊಂಡಿದ್ದೀವಿ ಮತ್ತು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀವಿ. ಇಲ್ಲಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. 1 ಕಪ್ ಅಷ್ಟು ಕಡಲೆ ಬೀಜ ತೊಗೊಂಡಿದ್ದೀವಿ, ಶೇಂಗಾ ಬೀಜ. ಆಮೇಲೆ ಪುಟಾಣಿ ಹಿಟ್ಟು ತೊಗೊಂಡಿದ್ದೀವಿ, ರುಬ್ಬಿಟ್ಟು ಪುಡಿ ಮಾಡಿಬಿಟ್ಟು. ಕಡಲೆಪಪ್ಪು ಮತ್ತು ಈರುಳ್ಳಿ ಒಂದು 3 ರಿಂದ 4 ತೊಗೊಂಡಿದ್ದೀವಿ. 4 ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಮೆಣಸಿನ್ಕಾಯಿ ಸೈಡಿಗೆ ತಿನ್ನೋಕ್ಕೆ. ಬೆಲ್ಲ ಬಂದು 1 ಟೀ ಸ್ಪೂನ್ ಅಷ್ಟು. 1-2 ಗಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹಸಿ ಖಾರ ತೊಗೊಂಡಿದ್ದೀವಿ. ಮತ್ತು ಹುಣಸೆ ಹಣ್ಣು ಸ್ವಲ್ಪ ನೆನೆ ಇಟ್ಕೊಂಡಿದ್ದೀವಿ. ಇದರಲ್ಲಿ ಖಾರ ಹೆಚ್ಚು ಕಮ್ಮಿ ಬೇಕಾದರೂ ಮಾಡ್ಕೋಬೋದು. ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡಿ, ಕಡಿಮೆ ಬೇಕಾದರೆ ಕಡಿಮೆ ಮಾಡಿ. ಒಂದು 15 ರಿಂದ 16 ಮೆಣಸಿನ್ಕಾಯಿ ಖಾರ ಸಾಕು. 3 ಗಡ್ಡೆ ಈರುಳ್ಳಿಗೆ. ಇಷ್ಟು ಐಟಮ್ ಇದ್ದರೆ ನಾವು ಗಿರ್ಮಿಟ್ಟು ಮಾಡ್ಬೋದು. ಫಸ್ಟಿಗೆ ಮೆಣಸಿನ್ಕಾಯಿ ಫ್ರೈ ಮಾಡಿ ತೊಗೋತಾ ಇದ್ದೀವಿ. ಈ ಥರ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಚ್ಚಿಬಿಟ್ಟು ಇಡಬೇಕು. ಆಮೇಲೆ ಕಡಲೆ ಬೀಜ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕುರುಕುರು ಅನ್ನಂಗೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಕಡಲೆ ಬೀಜ ಹುರ್ಕೋಬೇಕು ನಾವು. ಈ ಥರ ಬ್ರೌನ್ ಕಲರ್ ಬರಬೇಕು ನೋಡಿ. ಇವಾಗ ಮಾಡೋ ಇದು ಗೊಜ್ಜು ಮಾಡೋ ವಿಧಾನ. ಒಂದು 4 ರಿಂದ 5 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡ್ಬಿಟ್ಟು ಕರಿಬೇವು ಹಾಕ್ಕೊಂಡಿದ್ದೀವಿ. ಈಗ ಒಂದು ಈರುಳ್ಳಿ ಹಾಕ್ತಾಯಿದ್ದೀವಿ. ಇವಾಗ 4 ಪೀಸ್ ಅಷ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ, ಅದು ಹಾಕ್ತಾಯಿದ್ದೀನಿ. ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಹಂಗೆ ನಾವು ಚಿಲ್ಲಿ ಪೌಡರ್ ಹಾಕ್ಕೋಬೋದು. ಇವಾಗ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡೆ. ಬೆಳ್ಳುಳ್ಳಿ ಬೇಕಾದರೆ ಮೆಣಸಿನ್ಕಾಯಲ್ಲಿ ಹಾಕ್ಕೊಂಡು ರುಬ್ಕೋಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ಲೈಟಾಗಿ ಫ್ರೈ ಆಗ್ತಿದ್ದಂಗೆ ನಾವು ಚಿಲ್ಲಿ ಪೌಡರ್ ಹಾಕ್ಕೋಬೇಕು. ಇದಕ್ಕೆ ಮಿಕ್ಸಿ ಮಾಡಿ ಹಸಿ ಖಾರ ಜಿಡ್ವಾ ಸುಸ್ಲಾ ಮಾಡ್ತಿಲ್ಲ, ಅದೇ ಥರ ಇದೊಂಥರ ಗಿರ್ಮಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಆಮೇಲೆ ಈ ಗೊಜ್ಜು ಮಾಡಿಬಿಟ್ಟು 3-4 ದಿವಸ ಇಟ್ಕೊಬೋದು. ನೀವು 1 ವಾರ ಇಟ್ಕೊಬೋದು ಆರಾಮಾಗಿ. ಸ್ವಲ್ಪ ಹುಳಿ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕ್ತಾಯಿದ್ದೀನಿ. 4 ದಿವಸ ಡೈಲಿ ಬಿಸಿ ಮಾಡಿಕೊಂಡು ಮತ್ತೆ ಗೊಜ್ಜು ಹಾಕ್ಕೊಂಡು ಕಲಿಸ್ಕೋಬೇಕು, ಚೆನ್ನಾಗಿರುತ್ತೆ. ನಾನು ಚಿಲ್ಲಿ ಪೌಡರ್ ಹಾಕ್ಕೋತಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಬೇಕಾದ್ರೆ ಜಾಸ್ತಿ, ಕಡಿಮೆ ಬೇಕಾದ್ರೆ ಕಡಿಮೆ ಉಪ್ಪು ಖಾರ. ನಾನಿಲ್ಲೊಂದು 10 ರಿಂದ 15 ಮೆಣಸಿನ್ಕಾಯಿ ಅಷ್ಟು ಖಾರ ಹಾಕ್ಕೊಂಡಿದ್ದೀನಿ. ಉಪ್ಪು ಬಂದು 1.5 ಟೀ ಸ್ಪೂನ್ ಅಷ್ಟು ಹಾಕೋತೀನಿ. ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಇವಾಗ ಮೆಣಸಿನ್ಕಾಯಿ ಪೌಡ್ರು ಮತ್ತು ಅದೆರಡು ಸೇರಿ ಇವಾಗ ಸ್ವಲ್ಪ ಬೆಲ್ಲ ಕೂಡ ಹಾಕೊಳ್ಳೋಣ. 1 ಟೀ ಸ್ಪೂನ್ ಅಷ್ಟು ಹೇಳಿದ್ಮೇಲೆ ಅದು ಹಾಕೋತಿದ್ದೀನಿ ಬೆಲ್ಲ. ಇಲ್ಲಿ ಅರಿಶಿನ ಹಾಕೊಳ್ಳೋಣ. ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಸಾಕು. ನೀವು ಎಲ್ಲೋ ಕಲರ್ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕೋಬೋದು. ನಾವಿಲ್ಲಿ ಅರ್ಧ ಟೀ ಸ್ಪೂನ್ ಮಾತ್ರ ಹಾಕೋತಾ ಇದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸು ಮಧ್ಯಾಹ್ನ ಟೈಮಲ್ಲಿ ನಿಮ್ಮ ಮನೇಲಿ ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ ನೋಡಿ. ಈ ಥರ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಬಯಸೋದ್ರಿಂದ 3-4 ದಿವಸ ಇಟ್ಟರೆ ಏನು ಕೇಳೋದಿಲ್ಲ. ಇವಾಗ ಹುಳಿ ಹಾಕೋತಾ ಇದ್ದೀನಿ ಕೊನೆಗೆ. ಒಂದು ಟೀ ಕಪ್ ಅಷ್ಟು ಹುಳಿ ಆದರೆ ಸಾಕು. ಇದಕ್ಕೆ ಜಾಸ್ತಿ ಏನು ಬೇಕಾಗಲ್ಲ. ಈ ಥರ ನೋಡಿ. ತುಂಬ ಅಂದರೆ ತುಂಬ ಸುಲಭವಾಗಿ ಗಿರ್ಮಿಟ್ಟು ಗೊಜ್ಜು ಮಾಡ್ತಾಯಿದ್ದೀವಿ ನಾವು ಇವಾಗ.
ತುಂಬ ಸುಲಭವಾಗಿ ಗೊಜ್ಜು ಮಾಡ್ಕೋಬೋದು ನಾವು. ತುಂಬ ಟೇಸ್ಟಿ ಕೂಡ ಆಗಿರುತ್ತೆ. ಇವಾಗ ಉಪ್ಪು ಹಾಕೋತಾ ಇದ್ದೀನಿ ನಾನು 1.5 ಟೀ ಸ್ಪೂನ್ ಅಷ್ಟು. ಒಂದೂವರೆ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನೋಡಿ ಕೊನೆ ಅಂತ ಇವಾಗ ನಾವು ಕಡಲೆ ಪುರಿ ತೊಗೊಂಡಿದ್ದಲ್ಲ ಹಾಗೆ ಗೊಜ್ಜು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಗೊಜ್ಜು ನೋಡಿ ನಮ್ದು ರೆಡಿ ಆಯಿತು. ಫುಲ್ ಕೋಲ್ಡ್ ಆಗಿರಬೇಕು. ಕೋಲ್ಡ್ ಆದಮೇಲೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಸೇವು ತೊಗೊಂಡಿದ್ದಲ್ಲಿ ಮತ್ತು ಮೇಲೆ ಹಾಕಿ ಸ್ವಲ್ಪ ಈರುಳ್ಳಿ ಬೇಕು, ಸ್ವಲ್ಪ ಕೊತ್ತಂಬರಿ, ಮತ್ತು ಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಪುಟಾಣಿ ಹಿಟ್ಟು ಇವಾಗ ಬೇಕು. ಯಾವ ಥರ ಮಾಡೋದಂತೆ ನೋಡಿ. ಈ ಥರ ಕಡಲೆ ಬೀಜ ಫಸ್ಟಿಗೆ ನಾವು ಇಟ್ಕೊಂಡಿದ್ವಿ, ಎಲ್ಲ ಕೋಲ್ಡ್ ಆಗಬೇಕಂತ ಹೇಳ್ಬಿಟ್ಟು. ಗೊಜ್ಜು ಮಾಡಾದ್ಮೇಲೆ ಫುಲ್ ಕೋಲ್ಡ್ ಆದಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬಿಸಿ ಹಾಕಿ ಮಾಡಬೇಡಿ, ಚೆನ್ನಾಗಿರಲ್ಲ. ನೋಡಿ ಗೊಜ್ಜು ಹಾಕೋತಾ ಇದ್ದೀನಿ. ಗೊಜ್ಜು ಹಾಕ್ಬಿಟ್ಟು ಇದನ್ನು ಒಂದು 4 ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಒಂದು ಪ್ಲೇಟಿಗೆ 1.5 ಟೀ ಸ್ಪೂನ್ ಅಷ್ಟು ಹಾಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಎಲ್ಲದಕ್ಕೂ ಉಪ್ಪು ಖಾರ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಥರ ಮಿಕ್ಸ್ ಆದಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ ಇಲ್ಲಿ. ನೀವು ಬೇಕಾದ್ರೆ ಮೇಲೆ ಕೂಡ ಹಾಕ್ಕೊಳ್ಳಿ. ಮತ್ತು ಶೇಂಗಾ ಬೀಜನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಪುಟಾಣಿ ಹಿಟ್ಟು ಹಾಕೋಬೇಕು. ಇದಕ್ಕೆ ನಾವು ಪುಟಾಣಿ ಹಿಟ್ಟು ಬಂದು ಒಂದು ಪ್ಲೇಟಿಗೆ 1 ಟೀ ಸ್ಪೂನ್ ಅಷ್ಟು ಹಾಕೋಬೇಕು. ಪುಟಾಣಿ ಹಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ನೀವು ಚೆನ್ನಾಗಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಸರ್ವ್ ಮಾಡ್ಕೊಬೋದು ಅಷ್ಟೇ. ಇವಾಗ ಚಿಡುವ ಮತ್ತು ಸುಸ್ಲ ಇರುತ್ತಲ್ಲ ಅದೇ ಥರ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ಗೆ. ಟೇಸ್ಟ್ ಕೂಡ ಆಗಿರುತ್ತೆ. ನೋಡಿ ಸರ್ವ್ ಮಾಡ್ಕೊತಾ ಇದ್ದೀನಿ ಒಂದು ಪ್ಲೇಟ್ಗೆ. ನಮ್ಮದು ಗಿರ್ಮಿಟ್ ರೆಡಿ ಆಯಿತು. ಮೇಲೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಸೇವು ಬೇಕು ಇದಕ್ಕೆ, ಚೆನ್ನಾಗಿರುತ್ತೆ. ಮತ್ತು ಕಡಲೆ ಬೀಜ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಹುರ್ಕೊಂಡಿರೋದು. ಸ್ವಲ್ಪ ಸೇವು ಮಾಡೋದು ನಾವು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಮನೆಯಲ್ಲಿ. ಸ್ವಲ್ಪ ಕೊತ್ತಂಬರಿ, ಫೈನಲ್ ಆಯ್ತು ನಮ್ಮ ಗಿರ್ಮಿಟ್ಟು. ಎಲ್ರಿಗೂ ಧನ್ಯವಾದಗಳು. ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಮತ್ತು ಐಪ್ ಕೂಡ ಮಾಡಿ.